ನಗರದಲ್ಲಿ ಈಗ ಬಾಂಗ್ಲಾ ವಾಸಿಗಳು ಅಕ್ರಮ ಬಾಂಗ್ಲಾ ವಾಸಿಗಳ ಕಾಟ ಈಗ ಮತ್ತೊಮ್ಮೆ ಶುರುವಾಗಿದೆ. ಬೆಂಗಳೂರು ಕ್ರೈಮ್ ಆಕ್ಟಿವಿಟಿಯಲ್ಲಿ ಪಾಲ್ಗೊಳ್ತಾ ಇದ್ದಾರಾ ಈ ಅಕ್ರಮಿಗರು ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಗಡಿಪಾರು ಮಾಡಿದಂತ ಅಕ್ರಮ ವಾಸಿಗಳು ಮತ್ತೆ ವಾಪಸ್ ಆಗಿದ್ದಾರೆ. 10 ದಿನದಲ್ಲಿ ಮತ್ತೆ ಅಕ್ರಮವಾಗಿ ಬೆಂಗಳೂರಿಗೆ ಈ ಬಾಂಗ್ಲಾದವರು ಎಂಟ್ರಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ. ಕೆಲವರನ್ನ ಕಾನೂನು ಪ್ರಕಾರ ಗಡಿಪಾರು ಮಾಡಬೇಕಾಗಿತ್ತು, ಮಾಡಲಾಗಿದೆ ಕೂಡ. ಇನ್ನು ತಿಂಗಳ ಹಿಂದೆ ಗಡಿಪಾರು ಮಾಡಿದಂತ FRRO ಅಧಿಕಾರಿಗಳು ಮತ್ತೆ ಪೊಲೀಸರು ಈಗ ಮತ್ತೊಮ್ಮೆ ಇವರು ಕಾಣಿಸ್ಕೊಳ್ತಾ ಇದ್ದಾರೆ. ಬೆಂಗಳೂರು ಕ್ರೈಮ್ ಆಕ್ಟಿವಿಟಿಯಲ್ಲಿ ಪಾಲ್ಗೊಳ್ತಿದ್ದಾರಾ ಈ ಬಾಂಗ್ಲಾದವರು? ಗಡಿಪಾರು ಮಾಡಿದಂತ ಅಕ್ರಮ ವಾಸಿಗಳು ಮತ್ತೆ ವಾಪಸ್ ಬಂದಿದ್ದಾರೆ. 10 ದಿನದಲ್ಲಿ ಮತ್ತೆ ಅಕ್ರಮವಾಗಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಪರಪ್ಪನ ಅಗ್ರಹಾರ ಪೊಲೀಸರು ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡ್ಕೊಂಡಿದ್ರು. ಕೆಲವರನ್ನ ಕಾನೂನು ಪ್ರಕಾರ ಗಡಿಪಾರನ್ನ ಕೂಡ ಮಾಡಲಾಗಿತ್ತು. ತಿಂಗಳ ಹಿಂದೆ ಗಡಿಪಾರು ಮಾಡಿದ್ರು FRRO. दो बीबी है ना, दोनों बीबी किधर का है? सर एक कोलकाता का है, कोलकाता में चले गया, दो बांग्ला का है, बांग्ला चले गया। बांग्ला वाला बांग्ला चले, ये कौन है? ये हमारा बहन है। आप कौन बहन है? ये भी बांग्ला के? नहीं, इधर का ही है। बहन कैसे तुम्हारा इधर का रहता है? ಗಡಿಪಾರು ಮಾಡಿದಂತ 10 ದಿನಗಳಲ್ಲಿ ಮತ್ತೆ ಅಕ್ರಮವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಅಕ್ರಮವಾಗಿ ಅಲಾಮಿನ್ ಅನ್ನುವಂತಹ ವ್ಯಕ್ತಿ ವಾಪಸ್ ಬಂದಿದ್ದಾನೆ. ಬೆಂಗಳೂರಿಗೆ ಬಂದು ಶೆಡ್ ಒಂದರಲ್ಲಿ ಮತ್ತೆ ಕಿರಿಕ್ ಮಾಡ್ಕೊಂಡಿದ್ದಾನೆ. ಇವನು ಕಿರಿಕ್ ಮಾಡಿದ್ದಾನೆ. ಅಲಾಮಿನ್ ಮೇಲೆ ಕೂಲಿ ಕಾರ್ಮಿಕರು ಹಲ್ಲೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಕ್ರಮ ಸಂಬಂಧ ಆರೋಪದ ಹಿನ್ನೆಲೆ ಕಿರಿಕ್ ಆಗುತ್ತೆ. ಕಾಲು ಮುರಿದು ಹಲ್ಲೆ ಮಾಡಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಗಡಿಪಾರು ಮಾಡಲಾಗಿರುತ್ತೆ. ಅದಾದ 10 ದಿನಗಳಲ್ಲಿ ಮತ್ತೆ ಅಕ್ರಮವಾಗಿ ಎಂಟ್ರಿ ಕೊಟ್ಟು ಶೆಡ್ ಒಂದರಲ್ಲಿ ವಾಸವಿರ್ತಾನೆ, ಕಿರಿಕ್ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಜಯ್ ಗೌಡ ನೀಡ್ತಾರೆ. ಎಸ್ ಅಜಯ್, ಈ ಒಂದು ವಿಚಾರ, ಈ ಅಕ್ರಮವಾಗಿ ಬಾಂಗ್ಲಾದೇಶದವರು ಬರುವಂತದ್ದು ಮತ್ತೆ ಅವರನ್ನ ವಶಕ್ಕೆ ಪಡ್ಕೊಂಡ್ರು ಕೂಡ ಇದು ಕೇಳಿ ಬರ್ತಲೇ ಇದೆ. ಅಲ್ಲಿ ಇಲ್ಲಿ ಮತ್ತೆ ವಾಪಸ್ ಬಂದಿದ್ದಾರೆ ಅನ್ನುವಂಥದ್ದು. ಈಗ ಒಬ್ಬ ಸಿಕ್ಕಾಕೊಂಡಿದ್ದಾನೆ ಕೂಡ. ಏನ್ ನಡೀತಾ ಇದೆ ಅಂತ? ಖಂಡಿತ. ಅಂದ್ರೆ ಇಲ್ಲಿ ಕರ್ನಾಟಕದ DJ ಅಂಡ್ IGP ಆಗಿರುವಂತಹ ಸಲೀಂ ಅವರು ಕೂಡ ಈ ಹಿಂದೆ ಆದೇಶನ ಹೊರಡಿಸಿದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಕ್ರಮವಾಗಿ ಬಾಂಗ್ಲಾ ನಿವಾಸಿಗಳು ಬೆಂಗಳೂರಿನ ಹಲವು ಕಡೆಗಳಲ್ಲಿ, ಅಂದ್ರೆ ಸಿಟಿ ಸೇರಿದಂತೆ ಬೆಂಗಳೂರು ಹೊರ ಭಾಗದಲ್ಲಿ ಅತಿ ಹೆಚ್ಚಾಗಿ ಗುಡಿಸಲಿನಲ್ಲಿ ಒಂದು ವಾಸ ಮಾಡುವಂತ ಕೆಲಸಗಳು ಆಗ್ತಾ ಇದೆ ಅಂತೇಳಿ ಒಂದು ಆದೇಶ ಕೊಡಲಾಗಿತ್ತು. ಎಲ್ಲಾ ಬೆಂಗಳೂರು ಔಟ್ಸ್ಕಟ್ ಅಲ್ಲಿ ಇರುವಂತಹ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದು. ಅಕ್ರಮವಾಗಿ ಯಾರಾದ್ರೂ ಇಲ್ಲಿ ಬಾಂಗ್ಲಾ ನಿವಾಸಿಗಳು ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಒಂದ್ ಕಡೆ ಪೊಲೀಸ್ನವರು ಒಂದು ಆದೇಶನ ಹೊರಡಿಸಿದ್ರು. ಅದೇ ರೀತಿಯಾಗಿ ಇವ್ರನ್ನೆಲ್ಲರನ್ನೂ ಕೂಡ ಡಿಪೋರ್ಟ್ ಮಾಡಿ ಒಂದ್ ಕಡೆ FRRO ಅಧಿಕಾರಿಗಳು ಕೂಡ ಒಂದು ಅವ್ರನ್ನ ಬೇರೆ ಕಡೆ, ಅಂದ್ರೆ ಅವ್ರಿಗೆ ಬಾಂಗ್ಲಾಗೆ ನಿಯರ್ ಆಗುವಂತ ಕೆಲವೊಂದಷ್ಟು ಗಡಿ ಭಾಗದಲ್ಲಿ ಅವ್ರನ್ನ ಬಿಟ್ಟು ಬರುವಂತ ಕೆಲಸಗಳು ಕೂಡ ಮಾಡಲಾಗಿತ್ತು. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ವಿ, ಕಳೆದ ಬಾರಿ ಕೂಡ ಪರಪ್ಪನಗರ ಆಗಿರ್ಬೋದು, ಬನ್ನೇರುಘಟ್ಟ ಆಗಿರ್ಬೋದು, ಆನೇಕಲ್ ಭಾಗದಲ್ಲಾಗಿರ್ಬೋದು, ನೆಲಮಂಗಲ ಸೇರಿದಂತೆ ಈ ಔಟ್ಸ್ಕಟ್ ಭಾಗದಲ್ಲಿ ಬಾಂಗ್ಲಾ ನಿವಾಸಿಗಳು ಹೆಚ್ಚಾಗಿ ಇರ್ತಾ ಇದ್ರು. ಜೊತೆಗೆ ಒಂದು ಶೆಡ್ಗಳಲ್ಲಿ ವಾಸ ಮಾಡುವಂತ ಕೆಲಸ ಆಗ್ತಾ ಇತ್ತು. ಈ ರೀತಿಯಾಗಿ ಅವ್ರಿಗೆ ಅಕ್ರಮವಾಗಿ ಕೆಲವೊಂದಷ್ಟು ಆಧಾರ್ ಕಾರ್ಡ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು ಎಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಹೇಗೆ ಕೊಡ್ತು, ಜೊತೆಗೆ ಇವರನ್ನ ಕರ್ಕೊಂಡ್ ಬಂದಿದ್ ಯಾರು, ಇಲ್ಲಿ ಯಾವ ಕೆಲಸವನ್ನ ಕೊಟ್ಟು ಇಟ್ಕೊಂಡಿದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇಲ್ಲಿ ಮತ್ತೊಂದು ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಇಲ್ಲಿ FRRO ಅಧಿಕಾರಿಗಳು ಒಬ್ಬ ಅನಾಮಿಲ್ ಅಂತ ಹೇಳಿ ವ್ಯಕ್ತಿ ಏನಿದ್ದಾನೆ, ಈತನನ್ನ ಹಿಂದೆ ಕೂಡ ಒಂದು ಆತನನ್ನ ಬಿಟ್ಟು ವಾಪಸ್ ಬಂದಿದ್ವು. ಅಂದ್ರೆ ಆಲ್ಮೋಸ್ಟ್ ಗಡಿ ಭಾಗದಲ್ಲಿ ಬಿಟ್ಟು ಆತನನ್ನ ಬಾಂಗ್ಲಾ ನಿವಾಸ ಅಂತ ಹೇಳಿ ಬಿಟ್ಟು ಬಂದಿದ್ವು. ಆದ್ರೆ ಅವನು ಬಿಟ್ಟು 10 ದಿನದ ಒಳಗೆ ಮತ್ತೆ ಅದೇ ವ್ಯಕ್ತಿ ಇದೀಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬಂದಿರುವಂತದ್ದು. ಅಂದ್ರೆ ಅಲ್ಲಿ ಅಕ್ರಮವಾಗಿ ಒಂದು ಮಹಿಳೆಯ ಜೊತೆ ಸಂಬಂಧನ ಇಟ್ಕೊಂಡಿದ್ದ. ಹೀಗಾಗಿ ಅಲ್ಲಿ ಬಂದು ಸಾಕಷ್ಟು ಗಲಾಟೆನೆ ಮಾಡಿದ್ದ. ಹೀಗಾಗಿ ಅಲ್ಲಿರುವಂತ ಕೂಲಿ ಕಾರ್ಮಿಕರು ಈ ಅನಾಮಿಲ್ ಏನಿದ್ದಾನೆ ಈತನನ್ನ ಕಾಲನ್ನು ಮುರಿದು ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೂ ಕೂಡ ಈತ ಬೆಂಗಳೂರಿನ ಒಂದು ಶೆಡ್ ನಲ್ಲಿ ಮತ್ತೆ ಇದಾನೆ. ಇಲ್ಲಿ ಹೋದಂತ ಕೆಲವೊಂದಷ್ಟು ಸಾಮಾಜಿಕ ಕಾರ್ಯಕರ್ತರು ಆತನನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಹೇಳಿಕೆಯನ್ನ ಆತನೇ ಕೊಟ್ಟಿದ್ದಾನೆ. ಅಂದ್ರೆ ನಾನು ಈ ರೀತಿಯಾಗಿ ಒಂದು ಅಕ್ರಮವಾಗಿ ಬಂದಿದ್ದೆ, ನಂತರ ಇಲ್ಲಿ ಗಲಾಟೆ ಆಯ್ತು, ಇದಾದ ನಂತರವಾಗಿ ನನ್ನ ಗಡಿಪಾರು ಮಾಡಲಾಗಿತ್ತು, ನಾನು ಬಾಂಗ್ಲಾಗ್ ಹೋಗಿ ಮತ್ತೆ ಅಕ್ರಮವಾಗಿ ಬಂದಿದ್ದೀನಿ ಅಂತ ಹೇಳಿ ಕೆಲವೊಂದಷ್ಟು ಆಡಿಯೋ ಆಗಿರ್ಬೋದು, ಜೊತೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಆತನೇ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಅನಾಮಿಲ್ನ ಮೇಲೆ ಒಂದ್ ಕಡೆ ಹಲ್ಲೆ ಆಗಿದೆ, ಆತನ ಕಾಲು ಕೂಡ ಮುರಿದಿದೆ. ಹೀಗಾಗಿ ಆತನನ್ನ
ಒಂದು ಚಿಕಿತ್ಸೆ ಕೊಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಆತನ ಚಿಕಿತ್ಸೆ ಕೊಡಿಸಿದ ನಂತರವಾಗಿ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಮತ್ತೆ ಆತರನ್ನ ಡಿಪಾರ್ಟ್ ಮಾಡುವಂತ ಕೆಲಸವನ್ನು ಕೂಡ ಒಂದ್ ಕಡೆ ಪೊಲೀಸರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಎಸ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜನ ಬಾಂಗ್ಲಾದೇಶದವ್ರು ಇದಾರೆ. ಪ್ರತಿ ಶೆಡ್ ಅಲ್ಲಿ ಓಡಿದ್ರೆ ಬಾಂಗ್ಲಾದೇಶ ಇದ್ದೇ ಇದಾರ. ನಮ್ ನೋಡ್ಬಿಟ್ಟು ಓಡೋಗ್ತಾ ಇದಾರೆ. ನಾವು ಇವಾಗ ನೋಡಿ ಇಲ್ಲಿ ಬಂದ ತಕ್ಷಣ ಸುಮಾರು ಒಂದು 20 ರಿಂದ 30 ಜನ ಓಡೋಗ್ಬಿಟ್ರು. ಇವನು ಓಡೋದಕ್ಕಾಗಿಲ್ಲ, ಅವನಿಗೆ ಉಳ್ಕೊಂಡ್ಬಿಟ್ಟ, ಇವನ್ ಕಾಲ್ ಈ ತರ ಆಗಿದೆ ಅಂತ. ನಾನು ಸರ್ಕಾರಕ್ಕೆ ಹೇಳ್ತೀನಿ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ತೀನಿ, ನೀವು ಸ್ಕ್ವಾಡ್ ರಚನೆ ಮಾಡಿದ್ದೆವು, ನಾವು ಹಿಡಿತಾ ಇದ್ದೇವೆ ಅಂತ ಹೇಳ್ತಾ ಇದ್ರಿ, ನೀವು ಯಾರಿಗೂ ಒಬ್ರಿಗೆ ಹಿಡಿದಿಲ್ಲ, ನೀವು ಯಾವ ಸ್ಕ್ವಾಡ್ ರಚನೆ ಮಾಡಿಲ್ಲ ಅನ್ಕೋತೀನಿ. ಹೆಂಗ್ ಎಲ್ಲ ಹಂಗೆ ಇದಾರಲ್ಲ, ನೀವು ಎಲ್ಲಿ ನೀವು ಸ್ಕ್ವಾಡ್ ರಚನೆ ಮಾಡಿದ್ದೀರಾ? ಯಾರಿಗೆ ಹಿಡಿದಿದ್ದೀರಾ ನೀವು? ನಾವು ಏನಾರು ಕೇಳಕ್ ಹೋದ್ರೆ ಪೊಲೀಸ್ ನೈತಿಕಿರಿ ಅಂತೆ. ನೀವು ಪೊಲೀಸರು ನೀವು ಕೆಲಸ ಮಾಡಿ, ನಾವ್ಯಾಕೆ ಬರೋಣ? ಇದು ನೋಡಿ, ಇವ್ರಿಗೆ ಹಿಡೀರಿ ನೀವು. ಬಾಂಗ್ಲಾದೇಶವ್ರನ್ನ ಇಲ್ಲಿಗಲ್ಲಿ ಯಾಕೆ ಬಂದಿದ್ದಾರಲ್ಲ, ಇವರೆಲ್ಲ ಏನೇನು ಕೆಲಸ ಮಾಡ್ತಾ ಇದಾರೆ ನಿಮ್ಗೆ ಗೊತ್ತಲ್ಲ. ನೀವು ಕೆಲಸ ನೀವು ಹಿಡಿತಾ ಇಲ್ಲ, ಅದಕ್ಕೆ ನಾವು ಬಂದು ನಿಮ್ಮ